ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಟಾಪ್ಗೆ ಸ್ಲೀವ್ಸ್ನ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ತಕ್ಷಣ ವಿಡಿಯೋ ನೋಡ್ಬೋದು. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನನಗೆ ಸ್ಲೀವ್ಸ್ನ ಉದ್ದ 11.5 ಬೇಕು. ಅದಕ್ಕೋಸ್ಕರ ನಾನು 1.5 ಇಂಚ್ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಟೋಟಲಾಗಿ ನಾನು 13 ಉದ್ದ ತೊಗೊಂಡಿದ್ದೀನಿ ಮತ್ತು ಅಗಲ ಕೂಡ 13ನೇ ತೊಗೊಂಡಿದ್ದೀನಿ. ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು 13ನೇ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಮೇಲ್ಗಡೆಯಿಂದ ಕ್ಲೋಸ್ ಸೈಡಿಂದ ನಾನು 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ನಮ್ಮ ಆರ್ಮೋಲ್ಸ್ ಡೌನನ್ನು ನಾನು ಎಷ್ಟು ತೊಗೋಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಿದ್ರೆ, ಅಂದರೆ ಟಾಪ್ ಮೆಜರ್ಮೆಂಟು ನಿಮಗೆ ಗೊತ್ತಾಗಿಲ್ಲ, ಸ್ಲೀವ್ಸಲ್ಲಿ ಎಷ್ಟು ತೊಗೋಬೇಕು ನಾವು ಡೌನ್ಗೆ ಅನ್ನೋದಾದರೆ, ನಾನು ಅಲ್ಲಿ ನೋಡಿದ್ದೀನಿ. ಅಂದರೆ ನಮಗೆ ಸ್ಲೀವ್ಸು ಕರೆಕ್ಟಾಗಿ ಬರೋದಿಲ್ಲ ಆ ಮೆಜರ್ಮೆಂಟಲ್ಲಿ. ನಾನು ಅದಕ್ಕೆ 3.5 ಮೆಜರ್ಮೆಂಟ್ ತಗೊಂಡು ಡೌನಿಂಗ್ನ 3.5ಗೆ ತಗೋತಾ ಇದ್ದೀನಿ. 3.5ಗೆ ಮಾರ್ಕ್ ಮಾಡಾದಮೇಲೆ ನಾನು 2 ಇಂಚಿಂದ ಹಾಗೆ ಕರು ಶೇಪ್ನ ಕೊಟ್ಟಿದ್ದೀನಿ. ಕರೆಕ್ಟಾಗಿ ಮೆಜರ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮದು ಟಾಪು ರೆಡಿ ಟಾಪ್ ಇದ್ದರೆ ಅದೇ ಮೆಜರ್ಮೆಂಟಲ್ಲಿ ಇಟ್ಟು ಕಟ್ ಮಾಡ್ಬೋದು. ನಮಗೆ ಮೆಜರ್ಮೆಂಟು ಟಾಪಲ್ಲಿ ಮೆಜರ್ಮೆಂಟ್ ಗೊತ್ತಾಗ್ತಿಲ್ಲ ಅಂದರೆ ಈ ಥರ ಒಂದು ಸಲ ಕಟ್ ಮಾಡಿ ನೋಡಿ. ನಿಮಗೆ ಕಂಫರ್ಟಬಲ್ ಆದರೆ ಈ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನಾನು ಹಾಗೆ ಕರು ಶೇಪ್ ಕೊಟ್ಕೊಂಡು ಮತ್ತು 2 ಇಂಚಿಂದ ನಾನು 3 ಇಂಚಿಗೆ ಮತ್ತೆ ಮಾರ್ಕ್ ಮಾಡಿಕೊಂಡು 2 ಇಂಚ್ ಎಲ್ಲಿಗೆ ಮಾರ್ಕ್ ಮಾಡಿದೆ ಅಲ್ಲಿಂದ ಮುಂದೆ 3 ಇಂಚಿಗೆ ಮಾರ್ಕ್ ಮಾಡಿ ಅದ್ರ ಕೆಳಗಡೆ ನಾನು 1/2 ಇಂಚನ್ನು ಮಾರ್ಕ್ ಮಾಡಿ ಹಾಗೆ ಇನ್ನೊಂದು ಶೇಪ್ನ ಕೊಟ್ಕೊಂಡಿದ್ದೀನಿ. ಅದು ಫ್ರಂಟು ಸೈಡ್ಗೆ ನಾನು ಇನ್ನೊಂದು ಶೇಪ್ ಹಾಗೆ ಕೊಟ್ಕೊಂಡಿದ್ದೀನಿ. ಫ್ರೀ ಹ್ಯಾಂಡಲ್ಲಿ ನಿಧಾನವಾಗಿ ಕೊಡಿ, ಶೇಪ್ ಬರ್ತಾಯಿಲ್ಲ ಅಂತ ಏನು ಬೇಜಾರು ಮಾಡ್ಕೋಬೇಡಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ಶೇಪ್ ಕೊಡೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಈ ಥರ ಸಿಂಪಲಾಗಿ ಹಾಗೆ ಕರು ಶೇಪ್ ಕೊಡಿ. ಇದೆಲ್ಲ ಆದಮೇಲೆ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಟಾಪ್ ಮೆಜರ್ಮೆಂಟಿಗೆ ಈ ಮೆಜರ್ಮೆಂಟು ಸೆಟ್ ಆಗ್ತಾ ಇದೆಯಾ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ, ನೀವು ಕಟ್ ಮಾಡಿರೋ ಟಾಪ್ನ ಈ ಥರ ನಾವು ಮೆಜರ್ ಮಾಡಿರೋ, ನೀವು ಫಸ್ಟೇ ಬಟ್ಟೆ ಕಟ್ ಮಾಡೋದಕ್ಕಿಂತ ಫಸ್ಟೇ ಚೆಕ್ ಮಾಡ್ಕೋಬೇಕು. ಫಸ್ಟ್ 1/2 ಇಂಚನ್ನ ಬಿಟ್ಟು ಬಟ್ಟೆಲಿ ಈಗ ನಾವೆಲ್ಲಿ ಮಾರ್ಕ್ ಹಾಕಿದ್ದೀವಿ ಅದ್ರ ಮೇಲೆ ನಿಮ್ಮನ್ನ ಬಟ್ಟೆನ ಇಟ್ಟು ಚೆಕ್ ಮಾಡ್ಕೊಳ್ಳಿ. ಅದೆಲ್ಲಿಗೆ ಬರ್ತಾಯಿದೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಈ ಥರ ಇಟ್ಟು ಎಕ್ಸ್ಟ್ರಾ 1 ಇಂಚು ಬಟ್ಟೆ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆ, ಅದಕ್ಕೋಸ್ಕರ ನಾನು ಅಲ್ಲಿಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಅಂದರೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ 1 ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆ ಬಟ್ಟೆನ. ಅಗಲ ಬಂದು ನಾನು 13ಗೆ ಫೋಲ್ಡ್ ಮಾಡಿದೆ. ಈಗ ಕರೆಕ್ಟಾಗಿ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ನಮ್ಮ ಬಟ್ಟೆ ಎಲ್ಲಿ ಮೆಜರ್ಮೆಂಟ್ ಬಂದಿದೆ ಅಲ್ಲಿಗೆ ಕರೆಕ್ಟಾಗಿ ಮೆಜರ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಅಲ್ಲಿಗೆ ಮಾರ್ಕ್ ಆದಮೇಲೆ ನಮಗೆ ಲೂಸ್ ಎಷ್ಟು ಬೇಕು ಅಷ್ಟಕ್ಕೆ ಕೆಳಗಡೆನೂ ಕೂಡ ಮಾರ್ಕ್ ಹಾಕ್ಕೊಂಡು 2 ಇಂಚ್ ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಕ್ಸ್ಟ್ರಾ ಮಾರ್ಜಿನು ನಾವು ಬಿಟ್ಟಿರ್ತೀವಲ್ಲ ಬಟ್ಟೆಯಲ್ಲಿ, ಅದಕ್ಕೂ ಕೂಡ ನಮ್ಮ ಲೂಸ್ ಎಷ್ಟು ಬೇಕು ಅದನ್ನು ಮಾಡಿ ನಂತರ ನಮ್ಮದು ಎಕ್ಸ್ಟ್ರಾ ಲೂಸಿಂಗಿಗೆ ಬಟ್ಟೆನ ಎಕ್ಸ್ಟ್ರಾ ಬಿಟ್ಟು ಅಲ್ಲಿಗೆ ಸ್ಟ್ರೈಟ್ ಒಂದು ಲೈನ್ ಹಾಕೋತಾ ಇದ್ದೀನಿ. ನಾನು ಈ ಥರ ಶೇಪಲ್ಲಿ ಇಟ್ಕೊಂಡು ಆ ಥರ ಮಾರ್ಕ್ ಹಾಕ್ಕೊಂಡು ನಾನು ಬಟ್ಟೆನ ಕಟ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿರುತ್ತೆ. ಆದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಧಾನವಾಗಿ ಕಟ್ ಮಾಡಿ. ಒಂಚೂರು ಹೆಚ್ಚು ಕಮ್ಮಿ ಆದರೆ ಸ್ಲೀವ್ಸು ಬಟ್ಟೆ ವೇರಿಯೇಷನ್ ಆಗುತ್ತೆ. ಈಗ ನಾನು 2 ಇಂಚಿಂದ ಶೇಪ್ ಎಲ್ಲಿ ಕೊಟ್ಟಿದೆ ಅಲ್ಲಿಗೆ ಫುಲ್ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳಿ, ನಿಧಾನವಾಗಿ ಕಟ್ ಮಾಡಿ. ನಮ್ಮನೆ ತುಂಬ ಹುಡುಗರು ಗಲಾಟೆ ಮಾಡ್ತಾಯಿದ್ದಾರೆ. ವಾಯ್ಸಲ್ಲಿ ತುಂಬ ವೇರಿಯೇಷನ್ ಆಗುತ್ತೆ. ಆಮೇಲೆ ವಾಯ್ಸು ನಂದು ಸರಿಯಾಗಿ ಕೇಳಿಸ್ತಾ ಇರಲ್ಲ. ಸ್ವಲ್ಪ ನಿಧಾನ, ಇಲ್ಲಾಂದರೆ ಹೆಡ್ಫೋನ್ ಹಾಕ್ಕೊಂಡು ಕೇಳಿ, ಕರೆಕ್ಟಾಗಿ ಆಗ ಕೇಳಿಸುತ್ತೆ ನಾನು ಮಾತಾಡೋ ವಾಯ್ಸು. ನಾನು ಈಗ ಕಟ್ ಮಾಡಾದಮೇಲೆ ಎರಡನ್ನೂ ಓಪನ್ ಮಾಡಿ, ನಮ್ಮದು ಫ್ರಂಟು ಶೇಪ್ ಕೊಡಬೇಕಲ್ಲ, ಆಗ ಎರಡನ್ನೂ ಓಪನ್ ಮಾಡ್ಕೊಳ್ಳಿ. ಎರಡನ್ನೂ ಓಪನ್ ಆದಮೇಲೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಫ್ರಂಟ್ ಶೇಪ್ನ ಕೊಟ್ಕೊಳ್ಳಿ. ನಾನು ಈ ಥರ ಓಪನ್ ಮಾಡಿಕೊಂಡು ಎರಡನ್ನೂ ಸರಿಯಾಗಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಶೇಪ್ನ ಕೊಟ್ಟಿದ್ದೀನಿ. ಈ ಥರ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ನಮಗೆ ಎಕ್ಸ್ಟ್ರಾ ಬಟ್ಟೆ ಎಲ್ಲಿ ತೆಗಿಯೋಕ್ಕೆ ನಾವು ಮಾರ್ಕ್ ಮಾಡಿರ್ತೀವಿ ಅದನ್ನು ಕಟ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಸ್ಲೀವ್ಸ್ ಕಟ್ಟಿಂಗು.
ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವೀಡಿಯೋನ ಎಷ್ಟೋ ತನಕ ನೋಡಿದ್ದಕ್ಕೆ. ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ಅಂದರೆ ಅರ್ಥ ಆಗೋದಿಲ್ಲ, ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ, ಎಲ್ಲೆಲ್ಲಿ ಏನೇನು ಮೆಜರ್ಮೆಂಟ್ ಕೊಟ್ಟಿದ್ದೀನಿ ಅಂತ. ಈ ಥರ ನಿಧಾನವಾಗಿ ಶೇಪ್ನ ಕುಟ್ಕೊಳ್ಳಿ. ಹಾಗೆ ಸೆಂಟರಲ್ಲಿ ಓಪನ್ ಮಾಡ್ಕೋಬೇಕು, ಅದನ್ನು ಓಪನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.